ಸಾಹೇಬ್ರೇ, ನಮ್ಮ ಅಕ್ಕನ ಯಾಕೆ ಹೊಸ ಮದ್ವೆ ಹೆಣ್ಣು ನೋಡ್ದಾಗ ನೋಡ್ತಿದ್ದೀರಾ? ಹಾಗೇನಿಲ್ಲ, ಜಸ್ಟ್ ಕ್ಯಾಶುಯಲ್ ಆಗಿ ನೋಡ್ತಿದ್ದೀನಿ ಅಷ್ಟೇ. ಅಮ್ಮ ಪ್ರಿಯಾ, ಮದ್ವೆ ಹೆಣ್ಣಿನ ಹಾಗೆ ಅಲಂಕಾರ ಮಾಡಿಸ್ಕೊಂಡಿದ್ಯಾ? ದೇವ್ರ ಮುಂದೆ ಹೋಗಿ ದೀಪ ಬೆಳಗ್ಸಿ ಕೈ ಮುಗಿಯಮ್ಮ. ರಾಧಿಕಾ, ಕರ್ಕೊಂಡು ಹೋಗಮ್ಮ. ಅತ್ತೆ ಹತ್ರ ಆಶೀರ್ವಾದ ತಗೊಮ್ಮ. ಆಯ್ತಮ್ಮ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಇದ್ದಳಮ್ಮ, ನಿಮ್ಮಮ್ಮನ ಹತ್ರನೂ ಆಶೀರ್ವಾದ ತಗೋ. ಒಳ್ಳೇದಾಗ್ಲಮ್ಮ. ಅಮ್ಮ, ಪ್ರಿಯಾ ಕೊರಳಲ್ಲಿ ಅಷ್ಟೊಂದು ಒಡವೆ ನೋಡ್ತಿದ್ರೆ ನನಗ್ ಹೊಟ್ಟೆ ಉರಿತಿದೆ. ಸ್ವಲ್ಪ ದಿನ ತಾಳ್ಮೆಯಿಂದಿರೆ. ಕೈಲಾಶ್ ಜೊತೆ ನಿನಗ್ ಮದ್ವೆ ಮಾಡಿಸ್ಬಿಡ್ತೀನಿ. ಆಗವೆಲ್ಲ ನಿಂಗೆ ತಾನೇ. ಅಕ್ಕ, ನೀನು ನಂಗೆ ಆಶೀರ್ವಾದ ಮಾಡು. ರಾಧಿಕಾ ಅವ್ರ ಮನ್ಸು ತಿಳಿ ನೀರಿನ ತರ. ಅವ್ರ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಅವ್ರು ಯಾರನ್ನಾದ್ರೂ ಪ್ರೀತಿಯಿಂದ ಹತ್ರ ಸೇರಿಸ್ಕೊಂಡ್ರು ಅಂದ್ರೆ ಅವ್ರಿಗೆ ದೇವ್ರ ಆಶೀರ್ವಾದ ಸಿಕ್ಕ ಹಾಗೇನೆ. ಅಮರ್, ಫೋನ್ ಮಾಡಿ ನಿಮ್ ಪೇರೆಂಟ್ಸ್ ಎಲ್ಲಿದ್ದಾರೆ ಅಂತ ತಿಳ್ಕೊ. ಆಯ್ತಮ್ಮ. ಅಲ್ಲೋಡಿ, ಬಂದ್ರು ಅನ್ಸುತ್ತೆ. ಬನ್ನಿ ರಿಸೀವ್ ಮಾಡ್ಕೊಳ್ಳೋಣ. ನಡೀರಿ ನಡೀರಿ. ನಡಿಯಮ್ಮ, ಹೋಗೋಣ.
ಈ ಮ್ಯಾನರ್ಸ್ ಇಲ್ದೇ ಇರೋ ಹೆಂಗ್ಸು ಅಮರ್ ಚಿಕ್ಕಮ್ಮನ. ನಂಗೆ ಅವಮಾನ ಮಾಡಿರೋ ಈ ದುರಂಕಾರಿ ರಾಧಿಕಾಗೆ ಅತ್ತೇನಾ? ಅತಿಥಿಗಳಾಗಿ ಬಂದಿರೋರ್ ಮೇಲೆ ಕೋಪ ತೋರಿಸೋದು ಸಂಸ್ಕಾರ ಅಲ್ಲ. ಇವಾಗ ನಾನು ಆತರ ಪಟ್ರೆ ನಂಗೆ ಎದ್ರೇಟ್ ಬೀಳತ್ತೆ. ಅವಕಾಶ ನೋಡ್ಕೊಂಡು ಸುತ್ತಿಗೆ ಎತ್ ಹೊಡಿಬೇಕು. ಒಳಗಡೆ ಬನ್ನಿ ಅತ್ಗೆ. ನಾವು ಬಂದಿದ್ದು ನಿಮ್ ಬೀಗ್ತಿಗೆ ಇಷ್ಟ ಆಗ್ಲಿಲ್ಲ ಅನ್ಕೋತೀನಿ ಅತ್ಗೆ ಅವ್ರೆ. ನಮ್ಮನ್ನ ಒಳಗೂ ಕರೀದೆ ಮೌನವಾಗಿ ನಿಂತಿದ್ದಾರೆ. ಅಯ್ಯೋ, ನೀವು ತಪ್ಪು ತಿಳ್ಕೊತಿದ್ದೀರಾ. ಸಂಸ್ಕಾರಕ್ಕೆ ನಮ್ಮ ಮನೆ ಪ್ರತಿರೂಪ ಇದ್ದ ಹಾಗೆ. ಶತ್ರುಗಳೇ ಮನೆಗೆ ಬಂದ್ರು ಆತ್ಮೀಯತೆಯಿಂದ ಬರ್ಮಾಡ್ಕೊಳ್ತೀವಿ. ನಾನ್ ಹೇಳಿದ್ದಕ್ಕೆಲ್ಲ ಕೌಂಟರ್ ಹೊಡಿತೀಯ ಅಂತ ನಂಗೆ ಗೊತ್ತು ಕಣೆ. ನೀನನ್ನ ಒಂದ್ ಕೈ ನೋಡ್ಕೋತೀನಿ. ಏಯ್, ಕಣ್ಣು ನೆಟ್ಟಿಗೇರಿದ್ಯಾ? ಕಾಲ್ ತೊಳಿತಿದ್ಯಾ? ನೋಡ್ಲಿಲ್ಲ ರೀ. ಅಷ್ಟ್ ಮಾತ್ರಕ್ಕೆ ಹೀಗ್ ಮಾತಾಡ್ತಿದ್ದೀರಲ್ಲ. ನೀನ ಏನಿದೆಲ್ಲ? ಸೈಲೆಂಟ್ ಆಗಿರೋ. ಮರ್ಯಾದೆ ಇಲ್ದೆ ಕಾಲ್ ತುಳ್ದಿದ್ದಲ್ದೆ ಜೋರ್ ಮಾಡ್ತಾರಲ್ರಿ. ಚಿಕ್ಕಮ್ಮ ಸುಮ್ಮನೆ ಇರಿ. ನಗ್ನಗ್ತಾ ಇರ್ಬೇಕಾದ ಟೈಮಲ್ಲಿ ಈ ಕೋಪ ಯಾಕೆ? ಪ್ಲೀಸ್ ಒಳಗಡೆ ಬನ್ನಿ. ಅತ್ತೆ, ನೀವು ಹೋಗಿ. ಬನ್ನಿ ಒಳಗಡೆ ಹೋಗೋಣ. ಬರ್ತೀವಮ್ಮ, ನಡಿ. ಪ್ರಿಯಾ, ಹೋಗಿ ಅತ್ತೆ ಮಾವನ ಹತ್ರ ಆಶೀರ್ವಾದ ತಗೊಮ್ಮ. ಸರಿ ಅಮ್ಮ. ನಂಗೆ ಆಶೀರ್ವಾದ ಮಾಡಿ. ಚೆನ್ನಾಗಿರಮ್ಮ. ಚೆನ್ನಾಗಿರಮ್ಮ. ಎಲ್ರೂ ಕುತ್ಕೊಳ್ಳಿ ಪ್ಲೀಸ್. ಅಮ್ಮ ರಾಧಿಕಾ, ಹೋಗಿ ಕುಡಿಯೋ ನೀರು ತಗೊಂಡ್ಬಾಮ್ಮ. ಆಯ್ತು ಅತ್ತೆ. ಪ್ರಿಯಾ ಅತ್ತೆಗೆ ಮೈ ತುಂಬಾ ಪೊಗ್ರು ಅನ್ಸುತ್ತೆ. ತುಂಬಾ ಓವರ್ ಮಾಡ್ತಿದ್ದಾಳೆ. ಹೌದಮ್ಮ, ನನಗಂತೂ ಚಚ್ಚಿ ಚಚ್ಚಿ ಸಾಯ್ಸೋಣ ಅನ್ನಿಸ್ತಿದೆ. ಇವಾಗ ನಿನ್ಗೆ ಹ್ಯಾಪಿ ಅಲ್ವಾ? ಥ್ಯಾಂಕ್ಸ್ ಅಮ್ಮ. ರಾಧಿಕಾ, ಹೋಗಿ ಕಾಫಿ ತಗೊಂಡ್ಬಾ. ಆಯ್ತು ಅತ್ತೆ. ರಾಧಿಕಾ ಅನ್ನೋ ಹೆಸರು ಎಲ್ಲೋ ಕೇಳಿದ್ದೀನಲ್ಲ. ಎಲ್ರನ್ನೂ ಇಲ್ಲಿ ಕರೆಸಿರೋದಕ್ಕೆ ಕಾರಣ ಏನಮ್ಮ? ಪ್ರಿಯಾನ ಮದುಮಗಳು ಮಾಡೋದು ಮುಖ್ಯ ಉದ್ದೇಶ. ಹಾಗೇನೆ ಎಲ್ರೂ ಸೇರಿ ಒಟ್ಟಿಗೆ ಊಟ ಮಾಡ್ದಾಗಿರುತ್ತೆ ಅಂತ ಈ ವ್ಯವಸ್ಥೆ ಮಾಡ್ದೆ. ಒಳ್ಳೇದಮ್ಮ. ಅಷ್ಟೇ ಅಲ್ಲ, ಸೀರೆನ ತಗೊಂಡ್ಬಾ ಅಂತ ನಮ್ಮ ಅಂಗಡಿಯವ್ರಿಗೆ ಹೇಳಿದೀನಿ. ಹೇಗಿದ್ರು ಮದ್ವೆಗ್ ತಗೋಬೇಕಲ್ಲ. ಹಾಗಿದ್ರೆ ಶಾಪಿಂಗ್ಗೆ ಹೋಗ್ಬೋದಿತ್ತಲ್ಲಮ್ಮ. ಇತ್ತೀಚಿಗಂತೂ ಶಾಪಿಂಗೇ ಬೇಕಾಗಿಲ್ಲ. ಇಲ್ಲಿಗೆ ಬರೋ ಹುಡುಗ ತುಂಬಾ ಒಳ್ಳೆ ಸೀರೆ ತಗೊಂಡ್ ಬರ್ತಾನೆ. ಇಲ್ಲೇ ಸೆಲೆಕ್ಟ್ ಮಾಡ್ಬೋದು.
ರಾಧಿಕಾ ಅವ್ರೆ. ಹಾಯ್, ನಾನು ರೀ ಅಮರ್ ತಂಗಿ ನೇಹ. ಗೊತ್ತಾ? ಅಂದ್ರೆ ನಾನ್ ಅನ್ಕೊಂಡಿದ್ ಕರೆಕ್ಟ್ ಅಂತಾಯ್ತು. ಏನ್ ಅನ್ಕೊಂಡಿದ್ದೆ? ನಮ್ಮ ಅಣ್ಣನ್ ಕ್ಲೋಸ್ ಫ್ರೆಂಡ್ ರಾಧಿಕಾ ನೀವೇ ಅಂತ. ನೀವೇ ಅಲ್ವಾ? ನಮ್ಮ ಅಣ್ಣಂಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ನಿಮ್ ಜೊತೆ ನಾನೇ ಫೋನಲ್ಲಿ ಮಾತಾಡಿದ್ದೀನಿ. ನಾಕ ಬಂತ ನಿಮ್ಗೆ? ನೀನೆಲ್ಲೋ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ಇಲ್ಲ ಸೇಮ್ ವಾಯ್ಸ್ ನನಗ್ ಚೆನ್ನಾಗ್ ನೆನ್ಪಿದೆ. ಹೆಸರು ಕೂಡ ಅದೇ. ರಾಧಿಕಾ ಅನ್ನೋ ಹೆಸರು ತುಂಬಾ ಜನ ಇಟ್ಕೋತಾರಲ್ಲ. ನೀನ್ ಅನ್ಕೊಂಡಿರೋ ರಾಧಿಕಾ ನಾನಲ್ಲ. ಅಣ್ಣ, ಸರಿಯಾದ ಟೈಮಿಗೆ ಬಂದೆ. ನಿನ್ ಕ್ಲೋಸ್ ಫ್ರೆಂಡ್ ರಾಧಿಕಾ ಅವರೇ ಅಲ್ವಾ? ಫೋನಲ್ಲೂ ಅಮ್ಮ ಅಂತ ಸೇವ್ ಮಾಡ್ಕೊಂಡಿದ್ಯಾ? ಅಣ್ಣ ಹೇಳು ಅಣ್ಣ, ಅವರೇ ಅಲ್ವಾ? ಗೊತ್ತಿದ್ರೆ ಗೊತ್ತು ಅಂತ ಹೇಳ್ತೀನಲ್ಲ, ಅದ್ರಲ್ಲೇನಿದೆ? ನಿನಗ್ಯಾಕೆ ಹಾಗನ್ಸತ್ತೋ ನನಗ್ ಗೊತ್ತಿಲ್ಲ. ಅವ್ರಲ್ವಾ ಅಣ್ಣ? ಅಲ್ಲ ಅಂತ ಹೇಳ್ತಿದಾರಲ್ಲ. ಸಾರಿ ಕಣ್ರಿ, ನೀವೇ ಅನ್ಕೊಂಡ್ ಕೇಳ್ಬಿಟ್ಟೆ, ತಪ್ಪು ತಿಳ್ಕೊಬೇಡಿ. ಇವತ್ತಂತೂ ಚೆನ್ನಾಗೇ ಮ್ಯಾನೇಜ್ ಮಾಡಿದೆ. ಈ ತಂಗಿನ ಮದುವೆ ಮಾಡ್ಕೋತಿದ್ದೀನಲ್ಲ. ಜೀವನ ಪೂರ್ತಿ ಹೇಗೆ ಮ್ಯಾನೇಜ್ ಮಾಡ್ತೀಯೋ ಏನೋ, ಅದು ನೋಡೇ ಬಿಡೋಣ. ನನ್ನ ಮದುವೆ ನಿಲ್ಲಿಸ್ಬೇಕು ಅಂತ ನೀನು ಟ್ರೈ ಮಾಡ್ತಿದ್ಯಲ್ವಾ? ನಿಮ್ಮತ್ತೇನೆ ಮುಂದೆ ನಿಂತು ನಿನ್ ತಂಗಿನ ಮದುವೆ ಹೆಣ್ಣು ಮಾಡಿದ್ದಾರೆ. ಮದುವೆನೂ ಆಗುತ್ತೆ. ಒಬ್ಳೆ ನಿನ್ಕೊಂಡ್ ಏನೇ ಮಾಡ್ತಿದ್ಯಾ? ಏನು ಮಾಡಕ್ಕಾಗ್ದೆ ಉಗ್ರು ಕಚ್ತಾ ಇದ್ದೀನಿ. ಇವಾಗ ಏನಾಯ್ತಮ್ಮ? ನಿನ್ ಮಾತ್ ನಂಬಿ ಇಲ್ಲಿವರೆಗೂ ಬಂದೆ ನೋಡು, ಅದೇ ನಾನ್ ಮಾಡಿದ ತಪ್ಪು. ಕೈಲಾಶ್ ಭಾವನೆ ನಿನ್ ಗಂಡ, ಕೈಲಾಶ್ ಭಾವನೆ ನಿನ್ ಗಂಡ ಅಂತ ದಿನಕ್ 100 ಸಲ ಹೇಳಿ ನನ್ನ ಬೆಳೆಸಿದ್ರಿ. ಏನೋ ಗುಡ್ಡೆ ಹಾಕ್ತಿವಿ ಅಂತ ಇಲ್ಲಿ ಕರ್ಕೊಂಡ್ ಬಂದ್ರಿ. ದಿನಗಳು ಕಳೀತಿದ್ದಾವೆ ಹೊರತು ಮಾಡಿದ್ ಮಾತ್ರ ಏನೂ ಇಲ್ಲ. ರಾಧಿಕಾ ಕೆಟ್ಟ ಹೆಸರು ತರಕ್ಕೆ, ಈ ಮನೆಯಿಂದ ಓಡ್ಸಕ್ಕೆ ನಮ್ ಪ್ರಯತ್ನ ನಾವು ಮಾಡ್ತಾನೆ ಇದೀವಲ್ಲೇ. ಹಾ ಮಾಡ್ತಾನೇ ಇದೀರಾ. ಮಾಡಿದ್ದೆಲ್ಲ ನಮಗೆ ರಿವರ್ಸ್ ಆಗ್ತಿದೆ. ಆ ರಾಧಿಕಾ ಮಾತ್ರ ಒಳ್ಳೆ ಹೆಸರು ಪಡ್ಕೊಂಡು ಇನ್ನೂ ಹತ್ರ ಆಗ್ತಿದ್ದಾಳೆ. ಕರ್ಮ. ಕೋಪ ಮಾಡ್ಕೋಬೇಡಮ್ಮ. ಸ್ವಲ್ಪ ಲೇಟ್ ಆದ್ರೂ ಕೂಡ ಕೈಲಾಶ್ ಭಾವನೆ ನಿನ್ ಗಂಡ ಆಗೋದಂತೂ ಗ್ಯಾರಂಟಿ. ಯಾವಾಗ? ನಾನು ಮುದುಕಿ ಆದ್ಮೇಲೆ ಆಗ್ತಾನಾ? ನಾನ್ ಹಾಕೋಬೇಕಾಗಿದ್ ಒಡವೆನ ಪ್ರಿಯಾ ಕೊರಳಿಗೆ ಹಾಕಿ ಮದ್ವೆ ಹೆಣ್ಣಿನ ತರ ಅಲಂಕಾರ ಮಾಡ್ತಿದ್ರೆ ನನಗೂ ಹೊಟ್ಟೆ ಉರಿತಿದೆ. ನೀನ್ ಇವಾಗ ಆವೇಶ ಪಟ್ರೆ ನಿಮ್ಮತ್ತೆಗೆ ಅನುಮಾನ ಬರುತ್ತೆ. ಸ್ವಲ್ಪ ತಾಳ್ಮೆ ಇರ್ಲಿ. ನಾವ್ ಅನ್ಕೊಂಡ್ ಹಾಗೆ ಆಗುತ್ತೆ, ಸರಿನಾ? ನಡಿ ನಡಿ.
ವೆಂಕಟಸ್ವಾಮಿ, ಸೀರೆಗಳೆಲ್ಲ ತುಂಬಾ ಚೆನ್ನಾಗಿದೆ. ಅದ್ಕೆ ನೀವು ಮದ್ವೆಗೆ ಬೇಕಾಗಿರೋ ಸೀರೆ ಎಲ್ಲ ತಗೊಳ್ಳಿ. ಅಮ್ಮ ರಾಧಿಕಾ, ನಿನಗ್ ಬೇಕಾಗಿರೋ ಸೀರೆ ನೀನೇ ಆರಿಸ್ಕೋ. ಅಲಿವೇಣಿ ಮಲ್ಲೇಶ್ವರಿ, ನೀವು ನಿಮಗ್ ಬೇಕಾಗಿರೋ ಸೀರೆ ತಗೊಳ್ಳಿ, ಸೆಲೆಕ್ಟ್ ಮಾಡಿ. ಅಮ್ಮ ಫ್ಯೂಚರ್ ಮದ್ವೆ ಹೆಣ್ಣೆ, ಮುಖ್ಯವಾಗಿ ನೀನು ನಿನಗೆ ಯಾವ ಸೀರೆ ಇಷ್ಟನೋ ಅದನ್ನೇ ತಗೋ. ಅದ್ಕೆಯವ್ರೆ, ಈ ಸೀರೆ ಹೇಗಿದೆ? ಯಾವುದು? ನೀವ್ಯಾಕದ್ಕೆ ಇದನ್ನೆಲ್ಲ ತರ್ಸೋಕ್ ಹೋದ್ರಿ? ನಿಮಗ್ ತರ್ಸ್ಕೊಂಡಿದ್ರೆ ಸಾಕಾಗಿತ್ತು. ನಮ್ಮವ್ರು ಅಂದ್ಕೊಂಡು ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ನಿಮ್ದು ನಮ್ದು ಅಂತ ಬೇರೆ ಬೇರೆ ಇರಲ್ಲ, ಎಲ್ಲ ಒಂದೇ. ವೆಂಕಟಸ್ವಾಮಿ, ಇನ್ನೊಂದ್ ಸೀರೆ ತೋರ್ಸಿ. ಅಮ್ಮ ರಾಧಿಕಾ, ಈ ಸೀರೆ ಚೆನ್ನಾಗಿದ್ಯಾ? ಪ್ರಿಯಾ, ಈ ಸೀರೆ ನೋಡಮ್ಮ. ವಾವ್ ರಾಧಿಕಾ, ಈ ಸೀರೆ ತುಂಬಾ ಚೆನ್ನಾಗಿದೆ. ಈ ಕಲರ್, ಡಿಸೈನ್ ಎಲ್ಲ ಪರ್ಫೆಕ್ಟ್ ಆಗಿದೆ.